ಪ್ರೀತಿಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಪಠ್ಯಪುಸ್ತಕದಲ್ಲಿರುವ ವಾಲ್ಪರೆ ಅಭಿವೃದ್ಧಿ ತಂದ ದುರಂತ ಎಂಬ ಪಾಠಭಾಗದ ಸರಳವಾದ ವಿವರಣೆಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ವಾಲ್ಪರೆ ಅಭಿವೃದ್ಧಿ ತಂದ ದುರಂತ. ಲೇಖಕರು ಕೃಪಾಕರ ಸೇನಾನಿ, ಕೆ. ಪುಟ್ಟಸ್ವಾಮಿ. ಕೃಪಾಕರ ಮತ್ತು ಸೇನಾನಿ ಇಬ್ಬರೂ ಕೂಡ ವನ್ಯಜೀವಿ ಛಾಯಾಗ್ರಾಹಕರು. ಇವರಿಬ್ಬರು ಕೆ. ಪುಟ್ಟಸ್ವಾಮಿಯವರೊಂದಿಗೆ ಸೇರಿ ರಚಿಸಿರುವ ಜೀವಜಾಲ ಎಂಬ ಕೃತಿಯಿಂದ ವಾಲ್ಪರೆ ಅಭಿವೃದ್ಧಿ ತಂದ ದುರಂತ ಎಂಬ ಪಾಠಭಾಗವನ್ನು ಆರಿಸಲಾಗಿದೆ. ಮನುಷ್ಯನ ದುರಾಸೆಯು ಯಾವ ರೀತಿ ಪ್ರಕೃತಿಯನ್ನು ನಾಶ ಮಾಡುತ್ತದೆ ಎಂಬುದಕ್ಕೆ ವಾಲ್ಪರೆನಲ್ಲಿ ನಡೆದಿರುವ ದುರಂತವೇ ಕಾರಣ. ಇಡೀ ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಶ್ರೀಮಂತವಾಗಿದ್ದ, ಅರಣ್ಯಗಳು ತುಂಬಿದ್ದ, ಅರಣ್ಯಗಳಿಂದ ಆವೃತವಾಗಿದ್ದ ಪ್ರದೇಶವೇ ವಾಲ್ಪರೆ. ಆ ಪ್ರದೇಶಕ್ಕೆ ಆಗ ಹೆಸರೇ ಇರಲಿಲ್ಲ. ಸೂರ್ಯನ ಕಿರಣಗಳು ಒಳಗೆ ಬಾರದಷ್ಟು ದಟ್ಟವಾದ ಕಾಡು, ಹುಲ್ಲುಗಾವಲುಗಳು ತುಂಬಿ ಕಗ್ಗತ್ತಲ ಖಂಡ ಎಂದೇ ಹೆಸರಾಗಿದ್ದ ಆಫ್ರಿಕಾದಂತೆ ಹೊರಗಿನಿಂದ ಇರುವ ಜನರಿಗೆ ಈ ಪ್ರದೇಶದ ಪರಿಚಯವೇ ಇರಲಿಲ್ಲ. ಆ ಸಂದರ್ಭದಲ್ಲಿ ಮಾರ್ಷ್ ಎಂಬಂತಹ ಒಬ್ಬ ವ್ಯಕ್ತಿ 1890ರಲ್ಲಿ ಕುದುರೆಯನ್ನು ಏರಿ ಈ ಪ್ರದೇಶದ ಅನ್ವೇಷಣೆಯನ್ನು ನಡೆಸುತ್ತಾನೆ. ವಾಲ್ಪರೆ ಎಂಬ ಅರಣ್ಯವನ್ನು ಪ್ರವೇಶಿಸಿದನು. ಕುದುರೆಯ ಮೇಲೆ ಹೇರಿಕೊಂಡು ಬಂದ ತಿನಿಸುಗಳೆಲ್ಲ ಮುಗಿಯುತ್ತಾ ಬಂತು. ಆ ಕಗ್ಗತ್ತಲ ಕಾಡಿನಲ್ಲಿ ಅವನು ಹಿಂತಿರುಗಿ ಹೋಗುವ ದಾರಿ ಕಾಣದೆ ವಾಲ್ಪರೆ ಅರಣ್ಯದಲ್ಲಿ ಸಿಕ್ಕಿಬೀಳುತ್ತಾನೆ. ಆದರೆ ಧೈರ್ಯಗೆಡದೆ ಮುಂದುವರಿಯುತ್ತಾ ಸಾಗಿದ್ದ ಮಾರ್ಷಿಗೆ ಓಡಾಡಿ ಸವೆಸಿದಂತಿದ್ದ ಕಿರು ಹಾದಿಯೊಂದು ಗೋಚರಿಸಿತು. ಅದೇ ದಾರಿಯನ್ನು ಹಿಡಿದು ಬಂದಾಗ 4 ಗುಡಿಸಲುಗಳು ಕಂಡವು. ಗುಡಿಸಲಿನ ಬಳಿ 10 ಆದಿವಾಸಿಗಳಿದ್ದವು. ಮಾರ್ಷಿನ ಕುದುರೆಯ ಕುರಪುಟದ ಸದ್ದಿಗೆ ಆ ಆದಿವಾಸಿಗಳು ಭಯಗೊಂಡರು. ಏಕೆಂದರೆ ಆ ಪ್ರಾಣಿ ಅವರು ಅದುವರೆಗೂ ನೋಡಿರದ ಪ್ರಾಣಿಯಾಗಿತ್ತು. ಅದರ ಜೊತೆಯಲ್ಲಿ ಟೋಪಿ ಧರಿಸಿದ ನಾಜೂಕು ಪೋಷಾಕಿನ ಮಾರ್ಷ್. ಈ 2 ವಿಚಿತ್ರಗಳನ್ನು ಒಮ್ಮೆಲೆ ಕಂಡ ಅವರು ಮಕ್ಕಳನ್ನು ಎಳೆದುಕೊಂಡು ದಟ್ಟ ಕಾಡಿನಲ್ಲಿ ಮಿಂಚಿನಂತೆ ಮಾಯವಾದನು. ಅಲ್ಲಿ ಉಳಿದಿದ್ದ ಒಬ್ಬನೇ ಒಬ್ಬ ವ್ಯಕ್ತಿಯೆಂದರೆ ಪೂನಚ್ಚಿ ಎಂಬ ಆದಿವಾಸಿ. ಧೈರ್ಯವಂತನಾದ ಪೂನಚ್ಚಿಯ ಜೊತೆ ಮಾರ್ಷ್ ಸ್ನೇಹವನ್ನು ಬೆಳೆಸಿದ. ತೆರೆದ ಗುಡಿಸಲಿನಲ್ಲಿಯೇ ಇಬ್ಬರು ತಮ್ಮ ವಾಸ್ತವ್ಯವನ್ನು ಹೂಡಿದರು. ಪೂನಚ್ಚಿಯ ಸಹಕಾರದಿಂದ ಸ್ಥಳೀಯರ ಸ್ನೇಹ ಸಂಪಾದಿಸಿದ. ನಂತರ ಅವರ ನೆರವಿನಿಂದ ಇಡೀ ವಾಲ್ಪರೆ ಪ್ರದೇಶವನ್ನು ಸುತ್ತುಹಾಕಿ ನಕ್ಷೆಯನ್ನು ತಯಾರಿಸಿದ. ಅಲ್ಲಿಯೇ ಉಳಿಯುವ ತೀರ್ಮಾನವನ್ನು ಕೈಗೊಂಡು ಆಗಷ್ಟೇ ಭಾರತ ಪ್ರವೇಶ ಮಾಡಿದ್ದ ಚಹಾ ಗಿಡಗಳನ್ನು ತಂದು ನೆಟ್ಟ. ವಾಲ್ಪರೆ ಕಾಡಿನ ಮುಂದಿನ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು. ಮಾರ್ಷ್ ನಿಧಾನಕ್ಕೆ ಕಾಡನ್ನು ಕಡಿಯುತ್ತಾ ಆ ಪ್ರದೇಶವನ್ನು ವಿಸ್ತರಿಸತೊಡಗಿದ. ಬೆಳೆಯುತ್ತಿದ್ದ ತೋಟವನ್ನು ನೋಡುತ್ತಾ 1934ರಲ್ಲಿ ಅಸುನೀಗಿದ. ಮಾರ್ಷಿನ ತೋಟದ ಯಶಸ್ಸು ಸ್ವಾತಂತ್ರ್ಯದ ನಂತರ ಭಾರತದ ಅಗ್ರಗಣ್ಯ ಕೈಗಾರಿಕೋದ್ಯಮಿಗಳನ್ನು ಕೈಬೀಸಿ ಕರೆಯಿತು. ಕಾಡನ್ನು ನಾಶ ಮಾಡುತ್ತಾ ಅಲ್ಲಿ ಚಹಾ ತೋಟಗಳು ಬೆಳೆದವು. ಈಗ ಇಡೀ ವಾಲ್ಪರೆ ಹಸಿರು ಕಂಬಳಿ ಹೊದ್ದು ಮಲಗಿದಂತಿದೆ. ವಾಲ್ಪರೆಗೆ ನಿರುದ್ಯೋಗ ಸಮಸ್ಯೆಯನ್ನು ತಕ್ಕ ಮಟ್ಟಿಗೆ ನಿವಾರಿಸಿದ ಪ್ರತೀತಿ ಇದೆ. ಆದರೆ ಈ ಅಭಿವೃದ್ಧಿ ಕಾರ್ಯ ಅಲ್ಲಿನ ಜೀವಸಂಪತ್ತಿಗೆ ತಂದ ದುಷ್ಪರಿಣಾಮದ ಬಗ್ಗೆ ಯಾರಿಗೂ ತಿಳುವಳಿಕೆ ಇರಲಿಲ್ಲ. ಒಂದು ಕಾಲಕ್ಕೆ ಇಡೀ ಕಾಡಿನಲ್ಲಿ ಆಧಿಪತ್ಯ ಸ್ಥಾಪಿಸಿದ್ದ ಸಿಂಹಬಾಲದ ಕೋತಿಗಳು ನೆಲೆತಪ್ಪಿ ಕೇವಲ 2000ಕ್ಕೆ ಇಳಿದಾಗ ಇಡೀ ಜಗತ್ತೇ ಎಚ್ಚೆತ್ತಿತು. ಅದರ ಜೊತೆಗೆ ವಾಲ್ಪರೆಯಲ್ಲಿ ನಿರ್ಮೂಲವಾದ 100 ಸಂಕುಲಗಳು ಬೆಳಕಿಗೆ ಬಂದವು. ವಾಲ್ಪರೆ ಕೇವಲ ಕೋತಿಗಳ ಸಮಸ್ಯೆಗೆ ಮಾತ್ರ ಸೀಮಿತವಾಗಿಲ್ಲ. ವಾಲ್ಪರೆ ಮಧ್ಯದಲ್ಲಿ ಪುದುತೋಟಂ ಎಂಬ ಸ್ಥಳವಿದೆ. ಅಲ್ಲಿ ಸುಮಾರು 2000 ಕೋತಿಗಳು ನೆಲೆಯನ್ನು ಪಡೆದುಕೊಂಡಿವೆ. ಈಗ ಸಿಂಹಬಾಲದ ಕೋತಿಗಳು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಾರುವಂತಿಲ್ಲ. ಬದಲಾಗಿ ಮರವನ್ನು ಎಳೆದು ಡಾಂಬರಸ್ತೆಯನ್ನು ದಾಟಿ ಇನ್ನೊಂದು ಮರವನ್ನು ಹತ್ತಬೇಕು.
ಈ ರೀತಿ ನಾಗರಿಕ ಬುದ್ಧಿ ಇಲ್ಲದ ಕೋತಿಗಳು ರಸ್ತೆಯನ್ನು ದಾಟುವಾಗ ವಾಹನಗಳಿಗೆ ಸಿಲುಕಿ ಅಂಗವಿಕಲಗೊಂಡಿವೆ. ಅವುಗಳಿಗೆ ಆಹಾರ ನೀಡುತ್ತಿದ್ದ ಮರಗಳು ಕೂಡ ಕಡಿಮೆಯಾಗಿವೆ. ಆದ್ದರಿಂದ ಈ ಕೋತಿಗಳು ಆಹಾರವನ್ನು ಹುಡುಕುತ್ತಾ ಊರಿನ ಕಸದ ತೊಟ್ಟಿಗಳಲ್ಲಿ ತಮ್ಮ ಜೀವನವನ್ನು ನಡೆಸುತ್ತವೆ. ಇನ್ನು ಇವುಗಳನ್ನು ಅಲ್ಲಿಂದ ಸ್ಥಳಾಂತರಿಸುವುದು ಕೂಡ ತುಂಬ ಕಷ್ಟದ ಕೆಲಸ. ಸಿಂಹಬಾಲದ ಕೋತಿಗಳು ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿಗಳೆಂದು ಗುರುತಿಸಲ್ಪಟ್ಟಿವೆ. ವಾಲ್ಪರಿನ ಸಮಸ್ಯೆ ಕೇವಲ ಇಲ್ಲಿಗೆ ಮಾತ್ರ ಸೀಮಿತವಾಗಿಲ್ಲ. ವಾಣಿಜ್ಯ ವ್ಯವಹಾರದ ದೃಷ್ಟಿಯಿಂದ ಶ್ರೀಮಂತ ಪ್ರದೇಶವೆಂದು ಗುರುತಿಸಿಕೊಂಡಿದ್ದ ಅದು ಈಗ ತತ್ತರಿಸುತ್ತಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತದ ಚಹಾ ವ್ಯಾಪಾರ ಇಳಿದಿದೆ. ಇದರಿಂದ ವಾಲ್ಪರೆ ಹತ್ತಾರು ಸಮಸ್ಯೆಗಳ ಆಗರವಾಗಿವೆ. ತೋಟದ ಮಾಲೀಕರು ಉತ್ಪಾದನಾ ವೆಚ್ಚ ಕಡಿಮೆ ಮಾಡಲು ದಿನಗೂಲಿ ಕಾರ್ಮಿಕರಿಗೆ ಬಾಗಿಲು ಮುಚ್ಚಿದ್ದಾರೆ. ಕೆಲಸವನ್ನು ಕಳೆದುಕೊಂಡ ಬೀದಿಗೆ ಬಿದ್ದ ಕಾರ್ಮಿಕರು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಸರಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಆದರೆ ಬದುಕು ಹಸನಾಗುವ ಯಾವ ಭರವಸೆಯೂ ಇಲ್ಲ. ನಿಜವಾಗಿ ಪ್ರತಿಭಟನೆ ಮಾಡಬೇಕಾಗಿದ್ದ ಸಿಂಹಬಾಲದ ಕೋತಿಗಳು ಎಲ್ಲೋ ಮೂಲೆಯಲ್ಲಿ ತಮ್ಮ ದಿನವನ್ನು ಕಳೆಯುತ್ತಿವೆ. ಹೀಗಾಗಿ ವಾಲ್ಪರಿನಲ್ಲಿ ಹಿಂದಿನ ವೈಭವವಿಲ್ಲ. ಮನುಷ್ಯರ ಸುಳಿವೇ ಇಲ್ಲದೆ ಕಾಡಾಗಿದ್ದ ವಾಲ್ಪರಿನಲ್ಲಿ ಈಗ ಜನಸಂಖ್ಯೆ ಲಕ್ಷಕ್ಕೂ ಮೀರಿದೆ. ಅವರದೇ ಆದ ಸಮಸ್ಯೆ, ಅವರದೇ ಗಜಿಬಿಜಿ. ಇಂಥ ಪರಿಸ್ಥಿತಿಯಲ್ಲಿ ಹಳ್ಳಗಳು, ಝರಿಗಳನ್ನು ಆಶ್ರಯಿಸಿ ಬದುಕುತ್ತಿದ್ದ ಹಾಡು ಹಕ್ಕಿಗಳಾದ ವಿಷಲಿಂಗ್ ಥ್ರಶ್ಗಳು ಈಗ ಹರಿಯುವ ಚರಂಡಿಗಳಲ್ಲಿ ತಮ್ಮ ಜೀವನವನ್ನು ನಡೆಸುತ್ತಿವೆ. ಅವುಗಳ ಬದುಕು ಚರಂಡಿಯ ನೀರಿನಲ್ಲಿ ನಡೆದಿದೆ. ಆದರೆ ಅವುಗಳ ಬದುಕು ಮುಂದೆ ಹೇಗೋ ಏನೋ ಗೊತ್ತಿಲ್ಲ. ಆದರೆ ಈ ಹಾಡು ಹಕ್ಕಿಗಳು ಮುಂಜಾನೆ ಎದ್ದು ರಾಗವಾಗಿ ಹಾಡುವುದನ್ನು ಮಾತ್ರ ಬಿಟ್ಟಿಲ್ಲ. ಹೀಗೆ ಕೇವಲ ಮಾನವ ಕೇಂದ್ರಿತ ಅಭಿವೃದ್ಧಿಯೇ ಮುಂದಿನ ದುರಂತಕ್ಕೆ ನಾಂದಿ ಎಂಬುದನ್ನು ವಾಲ್ಪರಿ ದುರಂತ ಸಾಬೀತು ಮಾಡಿದೆ. ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಶುದ್ಧವಾದ ನೀರು, ಶುದ್ಧವಾದ ಗಾಳಿ, ಶುದ್ಧವಾದ ಆಕಾಶವನ್ನಾದರೂ ಬಿಡಬೇಕು ಎನ್ನುವ ಛಲವನ್ನು ನಾವು ತೊಡಬೇಕಾಗಿದೆ. ಕೇವಲ ಮಾನವ ಕೇಂದ್ರೀಕೃತ ಅಭಿವೃದ್ಧಿ ಎನ್ನುವಂಥದ್ದು ಮುಂದಿನ ಜನಾಂಗಕ್ಕೆ ಯಾವ ರೀತಿ ತೊಂದರೆಯನ್ನು ಉಂಟು ಮಾಡಬಹುದು ಎಂಬುದಕ್ಕೆ ವಾಲ್ಪರಿ ಎನ್ನುವಂಥದ್ದು ಜೀವಂತ ಉದಾಹರಣೆಯಾಗಿದೆ. ಇಂಥ ಉದಾಹರಣೆಗಳು ನಮ್ಮ ನಾಡಿನ, ನಮ್ಮ ದೇಶದ, ನಮ್ಮ ಇಡೀ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಕಾಣಬಹುದು. ಆದ್ದರಿಂದ ನಾವು ಈಗಲಾದರೂ ಎಚ್ಚೆತ್ತು ನಮ್ಮ ಪ್ರಕೃತಿಯನ್ನು ಕಾಪಾಡಬೇಕು ಎಂಬುದೇ ವಾಲ್ಪರಿ ಅಭಿವೃದ್ಧಿ ತಂದ ದುರಂತ. ಈ ಪಾಠವು ನಮಗೆ ನೀಡಿದ ಸಂದೇಶವಾಗಿದೆ.